ನಾವು ಹೋಗುವ ರಸ್ತೆಯಲ್ಲಿ ಕೂಡ ಏನಾದ್ರು ಆಕ್ಸಿಡೆಂಟ್ ಆದವರನ್ನು ಅದನ್ನು ಎತ್ತಿ ಆಂಬುಲೆನ್ಸ್ಗೆ ಹಾಕಿ ಅವ್ರು ನೋಡೋ ಪರಿಸ್ಥಿತಿ ಇರಲಿಲ್ಲ. ಅಂತದನ್ನು ಕೂಡ ನಾನು ಕೈಯಲ್ಲಿ ಎತ್ತಿ ಸ್ಟ್ರೆಚರ್ಗೆ ಹಾಕಿ ಆಂಬುಲೆನ್ಸ್ ಅಲ್ಲಿ ಕಳಿಸಿದ್ದೇನೆ. ಯಾಕೆಂದ್ರೆ ಜೀವ ಮುಖ್ಯ. ಮಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಕಳೆದ 8.5 ವರ್ಷಗಳಿಂದ ಸ್ವಯಂ ಪ್ರೇರಿತವಾಗಿ ಟ್ರಾಫಿಕ್ ನಿಯಂತ್ರಣ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಬಜಾಲ್ ಪಕ್ಕಲಡ್ಕ ನಿವಾಸಿ ಅಬ್ದುಲ್ ರೆಹಮಾನ್ ಅವರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಿಂದೆ ಲಾರಿ ಹಾಗೂ ಕಾರು ಚಾಲಕರಾಗಿದ್ದ ರೆಹಮಾನ್ ರಸ್ತೆಯಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯಿಂದ ಜನರು ಅನುಭವಿಸುವ ತೊಂದರೆಗಳನ್ನು ಗಮನಿಸಿ ಟ್ರಾಫಿಕ್ ಕ್ಲಿಯರೆನ್ಸ್ ಕಾರ್ಯಕ್ಕೆ ಕೈಜೋಡಿಸಿದರು. ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲದೆ ಜನರ ಸಮಯ ಉಳಿಸುವ ಉದ್ದೇಶದಿಂದ ಈ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ ಎಂದು ಅವರು ಹೇಳುತ್ತಾರೆ. ಈ ಒಂದು ಜಾಗ ಅಂದ್ರೆ ತುಂಬಾ ಜನರು ಆಚೆ ಓಡಾಡುವಂತ ಜಾಗ, ಮತ್ತೆ ಜಾಸ್ತಿ ವೆಹಿಕಲ್ ಕೂಡ ಇದರಲ್ಲಿ ಮೂವ್ಮೆಂಟ್ ಇರುವ ದೃಷ್ಟಿಯಲ್ಲಿ ಸಾಯಂಕಾಲ ಹೊತ್ತು ಶಾಲೆ ಬಿಡುವ ಟೈಮಿಗೆ ಒಂದು ಇವತ್ತಿಗೆ 3:30 ಬಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗೋ ತನಕ ಇಲ್ಲಿ ನಿಂತು ನಂತರ ಇಲ್ಲಿದ್ದ ನಂತರ ಪಂಪೈಲ ನಂತರ ಅಂತ ಹೇಳಿ ಆ ಕಡೆ ಹೋಗಿ ಟ್ರಾಫಿಕ್ ಕ್ಲಿಯರೆನ್ಸ್ಗೆ ನಾನು ಸ್ವ ಇಚ್ಛೆಯಿಂದ ಮಾಡುವಂತ ಈ ಕೆಲಸವನ್ನು ನಾನು ಸ್ವಂತ ಮನಸ್ಸಿನಲ್ಲಿ ನಾನು ಒಂದು ವಿಶ್ವಾಸ ತಗೊಂಡು ನಾನು ಇದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಜನರಿಗೆ ಟೈಮ್ ಅಂತ ಹೇಳುದು ಒಂದು ಅಮೂಲ್ಯವಾದಂತಹ ಟೈಮ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಏರ್ಪೋರ್ಟ್ ಹೋಗುವವರು, ಶಾಲೆಯಿಂದ ಆಚೆಯಿಂದ ಈಚೆ ಕ್ರಾಸ್ ಮಾಡುವವರು, ದಿನನಿತ್ಯ ಕೆಲಸ ಬಿಟ್ಟು ಮನೆಗೆ ಹೋಗುವವರು, ತುಂಬಾ ಜನ ಆಚೀಚೆ ಓಡಾಡುವ ಒಂದು ಜಾಗ ಆದ ತಕ್ಷಣ ಅದರಲ್ಲಿ ನಾನು ಇಲ್ಲಿ ಈ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಜನರು ತುಂಬಾ ಇನ್ಸಿಡೆಂಟ್ ಆಗಿದೆ ಇಲ್ಲಿ, ತುಂಬಾ ಕ್ರಿಟಿಕಲ್ ಜಾಗ ಇದೊಂದು. ಆದ್ರೂ ಕೂಡ ಈ ಟೈಮಲ್ಲಿ ಜನರು ಓಡಾಡುವ ಟೈಮಿಗೆ ಒಂಥರ ವೆಹಿಕಲ್ ಕೂಡ ಜಾಸ್ತಿ ಹೆವಿ ಇರ್ತದೆ. ಮೊದಲಿನಾಗೆಲ್ಲ ಈಗ 4 ಪಟ್ಟು ವೆಹಿಕಲ್ ಕೂಡ ಜಾಸ್ತಿ ಆಗಿದೆ. ಪಂಪೆಯಲ್ಲಿ ಬ್ಲಾಕ್ ಇದ್ರೆ ಅಲ್ಲಿ ನಿಲ್ತೇನೆ, ಇಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಮೈನ್ ಜಂಕ್ಷನ್ ನಂತರ ಹೋಗ್ತದೆ. ಆಕ್ಚುಲಿ ಒಂದು 4 ವರ್ಷ ಮುಂಚೆ ಪದವಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮವರು ಇನ್ನೊಬ್ರು ಇದ್ದಾರೆ, ಅವರಲ್ಲಿ ನಿಮಗೆ ಸೌತ್ ಬ್ಲಾಕ್ ಹತ್ತಿರ ಆಗ್ತದೆ ಅಂತ ಹೇಳಿ ಇಲ್ಲಿಂದಲೇ ಮೂವ್ಮೆಂಟ್ ಮಾಡ್ಕೊಂಡು ಈಚೆ ಬಂದ್ರಾಯ್ತು. ಟ್ರಾಫಿಕ್ ನೋಡ್ಕೊಂಡು ಅಂತೇಳಿ ಆಗುತ್ತೆ. ಅದೇ ಮೂಮೆಂಟ್ ಅಲ್ಲಿ ಡೈಲಿ ಮುಗೇರು, ಪಂಪೈಲು, ಜಪಿನ ಮುಗೇರು ಈ ಕಡೆ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ಜನರಿಗೆ ಒಂಥರ ಅವರಿಗೆ ಬೇಕಾದ ಟೈಮ್ ಸೇವ್ ಆಗುವಂಥದ್ದು, ವೆಹಿಕಲ್ ಅಲ್ಲಿ ನಿಂತು ಈ ತುಂಬಾ ಜಾಗ ಟೈಮ್ ಬ್ಲಾಕ್ ಆದ ಟೈಮ್ಗೆ ಅವರವರ ಕೆಲವು ಪೆಂಡಿಂಗ್ ಇರುವಂತದ್ದು. ಆದ್ರೂ ಆ ಒಂದು ಟ್ರಾಫಿಕ್ ಕ್ಲಿಯರೆನ್ಸ್ ಕೊಟ್ಟರೆ ಏರ್ಪೋರ್ಟ್ಗೆ ಹೋಗುವವರು ಕರೆಕ್ಟ್ ಟೈಮ್ ರೀಚ್ ಆಗ್ಬಹುದು. ಕೆಲವು ಆಫೀಸರ್ ಕೂಡ ಆ ಟೈಮಿಗೆ ಕೆಲಸಕ್ಕೆ ಹೋಗುವಂಥದ್ದು, ಮಕ್ಕಳು ಸ್ಕೂಲ್ಗೆ ಹೋಗಿ ರೀಚ್ ಆಗುವಂಥದ್ದು, ಸ್ಕೂಲ್ ಬಿಟ್ಟಾಗ ಸ್ಕೂಲಿಂದ ಮನೆಗೆ ಹೋಗಿ ಟ್ಯೂಷನ್ಗೆ ಬೇರೆ ಏನೋ ಅವರು ಆಟೋಟ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸುವಂಥದ್ದಕ್ಕೆ ಸ್ವಲ್ಪ ಟೈಮ್ ಸಿಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಗರದ ಹಲವೆಡೆ ಸಂಚಾರ ಸುಗಮಗೊಳಿಸುವ ಮೂಲಕ ವಾಹನ ಸವಾರರಿಗೆ ನೆರವಾಗುತ್ತಿರುವ ರೆಹಮಾನ್ ಸಾಮಾಜಿಕ ಸೇವೆಯ ಜೊತೆಗೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿಯೂ ಆಸಕ್ತಿ ಹೊಂದಿದ್ದು ಸಕ್ರಿಯರಾಗಿದ್ದಾರೆ. ಆವಾಗ 98 ಅಲ್ಲಿ ನಾನು ಬೆಳಗಾಂ ಮುಧೋಳದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಯಾಟಗರಿಯಲ್ಲಿ ನಾನು ಸೆಕೆಂಡ್ ಪ್ರೈಸ್ ವೈಕೆ ಮಲ್ಟಿ ಜಿಮ್ ಮಾಮಲ್ಲ ವೆರಿಕೇಶನ್ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಮಾಡಿ ಶಶಿಕಾಂತ್ ಉಳ್ಳಾಲ್ ಟ್ರೈನರ್. ಮತ್ತೆ ನಾವೊಂದು ಬ್ಯಾಚ್ ಅಲ್ಲಿ 6 ಜನ ಇದ್ದೇವೆ. ಶಶಿಕಾಂತ್ ಅವರ ಒಂದು ದೇಹದಾರ್ಢ್ಯ ಸದ್ಯ ಅವರು ನಂಗೆ ಕೊಟ್ಟಂತ ಟ್ರೈನಿಂಗ್, ಅದರಲ್ಲಿ ನಾವು ಬೆಳಗಾಂ ತನಕ ನಾವು ಕಾಂಪಿಟೇಷನ್ಗೆ ಹೋಗಿದ್ದೇವೆ. ನಿಸ್ವಾರ್ಥ ಸೇವೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಅಬ್ದುಲ್ ರೆಹಮಾನ್ ಅವರು ಅನೇಕರಿಗೆ ಮಾದರಿಯಾಗಿದ್ದಾರೆ.